ಭಾಳ ಇಲ್ಲಿ ಈ ಭಾಗದಲ್ಲಿ ಪೆನ್ಷನ್ಗಳು, ವಿಡೋ ಪೆನ್ಷನ್ನು, ಆಮೇಲೆ ಕೆಲವು ಖಾತೆ, ಕೆಲವರು ಟ್ಯಾಕ್ಸು ನಮಗೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸ್ವಲ್ಪ ಅಮೆಂಡ್ಮೆಂಟ್ ತರಬೇಕು. ಹಿಂದೆ ಸರ್ಕಾರದಲ್ಲಿ ಸ್ವಲ್ಪ ಅಮೆಂಡ್ಮೆಂಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. 2020 ಏನು ಆ್ಯಕ್ಟ್ ಆಗಿದೆ, ಆ್ಯಕ್ಟಲ್ಲಿ ಸ್ವಲ್ಪ ಭಾಳ ಡಬಲ್ ಅವ್ರು ಕಟ್ಟೋ ರೀತಿ, ಫೈನ್ ಕಟ್ಟೋ ರೀತಿ ಜಾಸ್ತಿ ಆಗಿದೆ. ಅದನ್ನು ರೆಡ್ಯೂಸ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಗುರುತಿಸಿದ್ದೀವಿ. ನಾನು ಜನರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ಹತ್ರ ಚರ್ಚೆ ಕೂಡ ಮಾಡಿದ್ದೀನಿ. ಅದನ್ನು ನೋಡಿದೆ. ಆ್ಯಕ್ಟಲ್ಲಿ ಅವರು ನೋಡ್ಕೊಂಡಿಲ್ಲ. ಯಾರೋ ಬರೆದಿದ್ದಾರೆ, ಸುಮ್ಮನೆ ನಮ್ಮವರೆಲ್ಲ ಒಪ್ಕೊಬಿಟ್ಟಿದ್ದಾರೆ. ಜನರಿಗೆ ಸ್ವಲ್ಪ ಒಂದು ಕಾಲಾವಕಾಶನ ಕೊಡಬೇಕು, ಅವರಿಗೆ ಒಂದು ಪರಿಹಾರ ಕೂಡ ಕೊಡಬೇಕು. ಹೌದು, ಅದೇ ಗಮನಹರಿಸಿ ಮಾಡಿದ್ದಾರೆ. ಅದನ್ನು ಸೆಟಲ್ ಮಾಡ್ತೀನಿ. ಎರಡನೇದು, ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇದೆ. ಭಾಳ ಜನ ಬಡವ್ರಿಗೆ, ಮನೆ ದುಡ್ಡು ಕಟ್ಟೋರಿಗೆ ಎಲ್ಲ ದುಡ್ಡು ಮನೆ ಸಿಕ್ಕಿಲ್ಲ. ಅವರು ಕೆಲವೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಅಟೆಂಡ್ ಮಾಡ್ತಾಯಿದ್ದೀನಿ. 5,000 ಮೇಲೆ ಆಗಿದೆ. ಆಗಲೇ 4,700 ಚಿಲ್ಲರೆ ಇತ್ತು. 5,500, 5,000 ಆಗಿದೆ. ಎಷ್ಟೊತ್ತಾಗಲಿ, 10 ಆಗಲಿ, 11 ಆಗಲಿ, ಎಲ್ಲರನ್ನೂ ಭೇಟಿ ಮಾಡಿಬಿಟ್ಟೆ ಹೋಗ್ತೀನಿ. ಅದು ಖಂಡಿತ 110 ಅಭಿವೃದ್ಧಿಗೆ ಸಂಪರ್ಕ ಮತ್ತು ಫಸ್ಟು ಕುಡಿಯೋ ನೀರು, ಇವೆರಡಕ್ಕೆ ನಾನು ಆದ್ಯತೆಯನ್ನು ಕೊಡ್ತೀನಿ. ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಬರಬೇಕಾಗಿರೋ ದುಡ್ಡು ತೊಗೊಳ್ಬೇಕಾದ್ರೂ ಅದನ್ನೇ ಹೇಳಿದ್ರು. ಅದು ಯಾವುದೋ ಒಂದು ಹೆಣ್ಮಗಳು ಹೇಳಿದ್ರು, ಪೆನ್ಷನ್ಗೆ 4,000 ಕೇಳಿದ್ರು ಅಂತ ಹೇಳಿದ್ರು. ನಾವು ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ ಆ ಹೆಣ್ಮಗಳದು. ಈಗ ಸಾಯಂಕಾಲದೊಳಗಡೆ ಅವ್ನಿಗೆ ಯಾರು ಕರೆದು ಏಜೆಂಟ್ ಹತ್ರ ಕಳಿಸಿದ್ದಂತ ಅವ್ನು ಯಾರೋ ಹೆಸರು ಹೇಳಿದ್ದಾರೆ ಅಮ್ಮ. ಅಲ್ಲೇ ಕುಣಿಸಿ ನಮ್ಮ ಉಪ ತಹಶೀಲ್ದಾರ್ಗೆ ಹೇಳಿ ಮಾಡ್ತಾಯಿದ್ದೀನಿ. ಸಾಯಂಕಾಲದೊಳಗೆ ಅವ್ನು ಯಾರು ಹುಡುಕಿಸಿ ಸಸ್ಪೆಂಡ್ ಮಾಡಿಸಿ.